ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ನಿಮಗೆ ಕೂತ್ಕೊಂಡು ಯೋಚನೆ ಮಾಡುವಾಗ ಅಪ್ಪನ ಬಗ್ಗೆ ಅವ್ರು ಹೇಳಿದಂಥ ಮಾತುಗಳು, ಅವರು ನಿಮಗೇನೋ ಒಂದು ಬುದ್ಧಿವಾದ ಹೇಳಿರುವಂಥದ್ದು ಅಥವಾ ಅಮ್ಮ ನಿಮಗೇನೋ ಒಂದು ಹೇಳಿರುವಂಥದ್ದು, ಸದಾ ನಾನು ಹಿಂಗೆ ಕೂತ್ಕೊಂಡು ನನ್ನ ತಂದೆ ತಾಯಿ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಅಂದಾಗ ನಿಮ್ಗೆ ಏನು ನೆನಪಾಗುತ್ತೆ ಸರ್ ಅವರನ್ನು? ನಮ್ಮ ತಂದೆಯವರು ಬಂದ ಮೇಲಿಂದ ನನಗೆ ಡೈರೆಕ್ಷನ್ ಎಲ್ಲ ಹೇಳಿಕೊಟ್ಟು, ಕತೆ ಯಾವ ಥರ ಬರೀಬೇಕು, ಎಡಿಟಿಂಗ್ ಏನಾಗಬೇಕು, ಫೋಟೋಗ್ರಫಿ ಏನಾಗಬೇಕು, ಅದನ್ನೆಲ್ಲ ಪ್ರಾಕ್ಟಿಕಲಾಗಿ ಕಲಿಸ್ತಾಯಿದ್ರು. ಯಾಕೆಂದರೆ ನನಗೆ ಫಸ್ಟು ಬರೆಯೋದು ಚೆನ್ನಾಗಿ ಕಲ್ತ್ಕೋಬೇಕು ಅಂಥೇಳಿ ಹುಣಸೂರು ಕೃಷ್ಣಮೂರ್ತಿ ಅವ್ರ ಹತ್ರ ಹಾಕಿದ್ರು. ಅಲ್ಲಿದ್ದೆ ನಾನು, ಅವ್ರ ಜೊತೇಲಿದ್ದೆ, ಕೆಲಸ ಮಾಡಿದೆ ಅವ್ರ ಜೊತೇಲಿ, ಅವ್ರ ಪಿಕ್ಚರಲ್ಲಿ. ಆಮೇಲೆ ತಾರಾಸು ಅವ್ರ ಹತ್ರ 2 ಸ್ಕ್ರಿಪ್ಟ್ ಬರೆಸಿದ್ರು ನಮ್ಮ ತಂದೆ, ಅವ್ರ ಜೊತೇಲಿದ್ದೆ. SK ಕರೀಂ ಖಾನ್ ಅವರು ನಮ್ಮ ಕಂಪ್ನೀಲಿ ಕೆಲಸ ಮಾಡ್ತಿದ್ರು, ಅವ್ರ ಜೊತೇಲಿದ್ದೆ. ನರೇಂದ್ರ ಬಾಬು ಅವರಿದ್ದರು, ಅವ್ರ ಜೊತೆ ಇದ್ದೆ. ಆಮೇಲಿಂದ ಉದಯ್ ಶಂಕರ್ ನಮ್ಮ ತಂದೆಗೆ ಒಂದು ಪಿಕ್ಚರ್ ಬರೆದ್ರು, ಅವಾಗ ಅವ್ರ ಜೊತೆ. ಈ ಥರ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಮಿಕ್ಕಿದ್ದೆಲ್ಲ ಯಾವುದೂ ಇಂಪಾರ್ಟೆಂಟ್ ಇಲ್ಲ. 4 ಶಾರ್ಟ್ ಕಮ್ಮಿ ತೆಗೆದ್ರು ಯಾರೂ ಕೇಳಲ್ಲ, ಕತೆ ಮಾತ್ರ ಚೆನ್ನಾಗಿರಬೇಕು ಅನ್ನೋದು ಅವರ ಒಂದು ಇದು. ಸ್ಟೋರಿ ಈಸ್ ದಿ ಕಿಂಗ್ ಅಂತ. ಇವತ್ತೇನು ಕಂಟೆಂಟ್ ಅಂತೀವಿ ಅದೇನೆ. ಬಟ್ ನನಗೆ ಅದ್ರ ಜೊತೆಗೆ ನನಗೆ ಮ್ಯೂಸಿಕ್ಕು, ಫೋಟೋಗ್ರಫಿ ಇವೆಲ್ಲ ಭಾಳ ಇಂಟ್ರೆಸ್ಟ್ ಆಗಿತ್ತು. ನಾನು ಅದನ್ನೆಲ್ಲ ನನ್ನ ಚಿತ್ರಗಳಲ್ಲಿ ಅದೇನು ಕಲ್ತಿದ್ದೀನಿ, ಏನು ನೋಡಿದ್ದೀನಿ ಅದನ್ನು ಅಳವಡಿಸ್ಕೊಂಡು ಹಾಗೆ ಬಂದೆ. ಮತ್ತು ಅಪ್ಡೇಟ್ ಆಗ್ತಾ 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 ನನಗೂ ಹೊಸ ಹೊಸ ವಿಚಾರಗಳನ್ನ ಚಿತ್ರದಲ್ಲಿ ತೋರಿಸ್ಬೇಕು. ಮ್ಯೂಸಿಕಲಿ ಯಾವ ಥರ ಹೇಳಬೇಕು, ಫೋಟೋಗ್ರಫಿ ಹೇಗೆ ಹೇಳಬೇಕು, ಎಮೋಷನ್ಸ್ ಯಾವ ಥರ ತರಬೇಕು, ಕಾಮಿಡಿ ಏನು ತರಬೇಕು, ಅದೆಲ್ಲ ನಾನು ಅಲ್ಲಿಂದನೇ ಕಲ್ತಿದ್ದು. ಬಟ್ ಅದನ್ನು ಓಲ್ಡ್ ವೈನ್ ನ್ಯೂ ಬಾಟ್ಲ್ ಅಂಥೇಳಿ ಇರೋ ಎಲ್ಲರೂ ಇವತ್ತು ಹ್ಯೂಮನ್ ಎಮೋಷನ್ಸೇ ಭಾಳ ಇಂಪಾರ್ಟೆಂಟು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾವುದೇ ಚಿತ್ರ ಆಗಲಿ ಹ್ಯೂಮನ್ ಎಮೋಷನ್ಸ್ ಬೇಕೇ ಬೇಕು. ಅಂಥದ್ರಲ್ಲಿ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು. ಆಮೇಲೆ ನಮ್ಮ ತಂದೆಯವರು ಒಂದು ಎಕನಾಮಿಕ್ಸ್ ಹೇಳೋರು, ಕನ್ನಡ ಚಿತ್ರಕ್ಕೆ ಜಾಸ್ತಿ ಖರ್ಚು ಮಾಡಬಾರ್ದು ಅಂತ. ಬಟ್ ನಾನದು ತದ್ವಿರುದ್ಧ ಆಗಿಬಿಟ್ಟೆ. ನಂದೆಲ್ಲ ಕಾಸ್ಟ್ಲಿ ಫಿಲಮ್ಸ್ ಆಗೋಯ್ತು. ಆದರೂ ನಮ್ಮ ತಂದೆ ಬೈಯೋರು, ನನ್ನ ನಾಗರಹೊಳೆ ನೋಡಿಬಿಟ್ಟು ಎಷ್ಟು ಖರ್ಚು ಮಾಡಿಬಿಟ್ಟಿದೆಯಾ ಹಾಗೆ ಅಂತ. ಆದರೆ ನನಗೆ ನಮ್ಮ ತಂದೆಯವ್ರಿಗೆ ಆ ಇದರಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು. ಬೇಜಾರಾಗುತ್ತೆ ಸರ್ ಏನಾದರೂ ನಾನು ಅವ್ರ ಮಾತು ಕೇಳಲಿಲ್ಲ ಆ ಥರದ್ದು ಏನಾದರೂ ನಿಮ್ಗೆ ಈಗ ಅನಿಸ್ತಾ ಇದೆ ಅವ್ರ ಮಾತು ಕೇಳಬೇಕಾಗಿತ್ತು ಅಂತ. ಕೇಳಬೇಕಾಗಿತ್ತು ಈಗ ಯಾಕೆಂದರೆ ಆ ದೊಡ್ಡ ಪಿಕ್ಚರ್ಗಳೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ ಕನ್ನಡದಲ್ಲಿ. ಆ ರೆಕಗ್ನೇಷನ್ನು ಇಲ್ಲ, ಅದಕ್ಕೆ ನಾವು ಮಾಡಿದ್ದಕ್ಕೆ ಫಲನೂ ಇಲ್ಲ. ಅವ್ರು ಹೇಳ್ದಂಗೆ ಚಿಕ್ಕದೇ ಮಾಡಿದರೆ ನಮಗೆ ಭಾಳ ಅನುಕೂಲ ಆಗ್ತಿತ್ತೇನೋ ಅನ್ನೋ ಒಂದು ಪ್ರಶ್ನೆ ಈಗಲೂ ಕಾಡುತ್ತೆ. ಹೇಗೆ ಸರ್ ನೀವು ತರ್ಲೆನ ತುಂಟನ ಹೇಗಿರ್ತಿದ್ರಿ ಬಾಲ್ಯದಲ್ಲಿ? ನಿಮ್ಮ ನಾನು ಬಾಲ್ಯದಲ್ಲಿ ಮಿಸ್ಚಿವಸ್ ಅಂತ ಏನಿಲ್ಲ, ಒಂಥರ ಒಬಿಡಿಯೆಂಟ್ ಸನ್ ಆಗಿದ್ದೆ ಮನೆಯಲ್ಲಿ. ಹಿಂಗೆ ಗಲಾಟೆಗಳು ಮಾಡೋದು? ಇಲ್ಲ, ಸುಳ್ಳು ಹೇಳೋದು? ಇಲ್ಲ, ಸುಳ್ಳು ಹೇಳೋದು ಬರೀ ಪಿಕ್ಚರ್ಗೆ ಹೋಗೋಕ್ಕೆ ಮಾತ್ರ. ಕಾಲೇಜಿಂದ ಹೋಗೋದಕ್ಕೆ ಮಧ್ಯಾಹ್ನ ಮ್ಯಾಟ್ನಿಗೆ ಬೆಳಿಗ್ಗೆ ಹೋಗ್ತಾ ಸುಳ್ಳು ಹೇಳೋ ಹೋಗೋದು ಅಷ್ಟೇ. ಮಿಕ್ಕಿದ್ದೆಲ್ಲ ನಮಗೆ ಮನೆಯಲ್ಲೇ ಸಿನಿಮಾ ಇತ್ತಲ್ಲ, ನಮ್ಮ ಮನೆಗೆಲ್ಲ ಆ್ಯಕ್ಟ್ರುಗಳು ಬರೋರು. ರಾಜ್ಕುಮಾರ್ ನಮ್ಮ ಮನೆಗೆ ಊಟಕ್ಕೆ ಬರೋರು. ನಾನು ರಾಜ್ಕುಮಾರ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಭಕ್ತಚೇತ ಅಂತ ಒಂದು ಚಿತ್ರದಲ್ಲಿ 5-6 ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಚಂಚಲ್ ಕುಮಾರಿ, ಮುಟ್ಟಿದ್ದೆಲ್ಲ ಚಿನ್ನ. ನಾನು ವಿಷ್ಣುವರ್ಧನ್ ಒಟ್ಟಿಗೆ ಒಂದು ಪಿಕ್ಚರ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಅವ್ರ ತಂದೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹೀಗೆ ಅದೆಲ್ಲ ಒಂದು ಫೇಸ್ ಆಫ್ ಲೈಫ್ನಲ್ಲಿ ಭಾಳ ಒಂದು ಉತ್ತಮವಾದ ಫೌಂಡೇಶನ್ ಕೊಡ್ತು.